ನೋಡ್ತಾ ಇದ್ವಿ. ಅದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬೆಡ್ ಸ್ಕ್ಯಾಮ್ ಆಗಿದೆ ಅನ್ನೋದ್ರ ಬಗ್ಗೆ ಸಂಸದರು ಮಾತನಾಡಿದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕಲಬುರಗಿಯಲ್ಲೂ ಕೂಡ ನಡೀತಾ ಇದೆಯಂತೆ. ಕಲಬುರಗಿಯಲ್ಲೂ ಕೂಡ ಬೆಡ್ ಬ್ಲಾಕ್ ದಂಧೆ ನಡೀತಾ ಇರೋದ್ರ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಮಾಜಿ ಸಚಿವರಾಗಿರುವಂತಹ ಹಾಲಿ ಶಾಸಕ ಪ್ರಿಯಾಂಕಾ ಖರ್ಗೆ ಅವರು. ಬಿಜೆಪಿಯ ನಾಯಕರಿಗೆ ಕರೆಯನ್ನ ಮಾಡಿದ್ರೆ ಬೆಡ್ ಸಿಗುತ್ತಂತೆ, ನಾನು ಬೆಡ್ ಕೊಡಿಸ್ತೇನೆ ಅಂತ ಹೇಳಿದ್ದಾರಂತೆ. ಬೆಡ್ ಬ್ಲಾಕ್ ದಂಧೆ ತನಿಖೆಗೆ ಖರ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ಬಿಜೆಪಿ ಶಾಸಕರಿಗೆ ಫೋನ್ ಮಾಡಿದ್ರೆ ಬೆಡ್ ಸಿಗುತ್ತೆ, ನಾನು ಬೆಡ್ ಕೊಡಿಸ್ತೇನೆ, ಅದು ಆಕ್ಚುಲಿ ತಪ್ಪಲ್ಲ. ಆಕ್ಚುಲಿ ಅದನ್ನ ಬೆಡ್ ಬ್ಲಾಕಿಂಗ್ ಅಂತ ಹೇಳ್ಬಿಟ್ರೆ ಅದು ಕೂಡ ಸರಿಯಾಗೋದಿಲ್ಲ. ಎಲ್ಲಾದ್ರೂ ಅವ್ರ ಕಡಿಯವ್ರಿಗೆ ಅಲ್ಲಿ ಯಾರ ಹತ್ರನಾದ್ರೂ ಡಾಕ್ಟರ್ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಸಿಕ್ಕಿರ್ಬೋದು. ಅದನ್ನೇ ನಾವು ಬೆಡ್ ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಏನ್ ಪ್ರೂಫ್ ಇದೆಯೋ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ರಾಜ್ಯದ ಆಕ್ಸಿಜನ್ ಬೇರೆ ರಾಜ್ಯಗಳಿಗೆ ಸಪ್ಲೈ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಇಲ್ಲ. ಅವರ ಆಕ್ಸಿಜನ್ ಅವರ ರಾಜ್ಯಕ್ಕಷ್ಟೇ ಬಳಕೆ ಆಗ್ತಾ ಇದೆ. ಇಲ್ಲಿನ ಆಕ್ಸಿಜನ್ ರಾತ್ರೋರಾತ್ರಿ ಬೇರೆ ಕಡೆಗೆ ಹೋಗ್ತಾ ಇದೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣಕ್ಕೆ ಸಪ್ಲೈ ಆಗ್ತಾ ಇದೆ. ಶಾಸಕರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನ ಕೊಡಿಸಿ ಅಂದ್ರೆ ಅಡ್ಮಿಟ್ ಆಗಿ ಅಂತಾರಂತೆ. ಶಾಸಕ ಪ್ರಿಯಾಂಕಾ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸಂಸದರೆಲ್ಲ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಆಕ್ಸಿಜನ್ ಅನ್ನ ತರಿಸಬೇಕು ಅಂತ ಖರ್ಗೆ ಆಗ್ರಹವನ್ನ ಮಾಡಿದ್ದಾರೆ. ಸಂಸದರೆಲ್ಲ ಒತ್ತಡವನ್ನ ಆಕ್ಸಿಜನ್ ಅನ್ನ ತರಿಸೋದೇನ್ ಬೇಕಾಗಿಲ್ಲ, ನಮ್ಮ ರಾಜ್ಯದಲ್ಲಿರುವಂತದ್ದನ್ನ ನಮ್ಗೆ ಯೂಸ್ ಮಾಡ್ಕೊಳ್ಳಿಕ್ ಕೊಟ್ರೆ ಸಾಕು. ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಕೂಡ ಅಲ್ಲಿ ಕೇಂದ್ರ ಸರ್ಕಾರ 1200 ಮೆಟ್ರಿಕ್ ಟನ್ ಅನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿದೆ. ಯಾಕೆಂದ್ರೆ ಮೇಲ್ಮನವಿಯನ್ನ ಬೇರೆ ಸಲ್ಲಿಸಿದ್ರು ಕೇಂದ್ರ ಸರ್ಕಾರದವರು, ನಾವು ಕೊಡೋಕ್ಕಾಗೋದಿಲ್ಲ ಕರ್ನಾಟಕಕ್ಕೆ ಅಂತ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನೀಡಿದಂತ ತೀರ್ಪನ್ನ ಎತ್ತಿ ಹಿಡಿದಿತ್ತು, ಮುಖಭಂಗ ಆಗಿತ್ತು ಕೇಂದ್ರ ಸರ್ಕಾರಕ್ಕೆ. ಈಗ ಏನಾಗ್ತಾ ಇದೆ ಅಂದ್ರೆ ಇನ್ಫ್ಲೂಯೆನ್ಸ್ ಅಲ್ಲಿ ನಡೀತಾ ಇದೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ತಾವು ನೋಡಿರ್ಬೋದು, ಒಬ್ಬ ಪ್ರಭಾವಿ ಬಿಜೆಪಿ ನಾಯಕರು ಹೇಳ್ತಾರೆ, ಸರ್ ನೀವು ನಮಗೆ ರೆಮ್ಡಿಸಿವಿರ್ ಬೇಕು ಅಂದರೆ ನೀವು ಅಡ್ಮಿಟ್ ಆಗಿ ಅಂತ. ಸರ್ ಅಡ್ಮಿಟ್ ಆಗೋಕ್ಕಾಗಲ್ಲ ಅಂದರೆ ನೀವು ಇಲ್ಲ, ನೀವು ಅಲ್ಲಿ ಲಿಸ್ಟ್ ಕೊಟ್ಬಿಡಿ, ನಾನು ಎಲ್ಲರದ್ದು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಇಲ್ಲೂ ಬೆಡ್ ಬ್ಲಾಕಿಂಗ್ ದಂಧೆ ನಡೆದಿದೆಯಾ? ಹಾಗೆ ಈಗ ನನಗೆ ಬೆಡ್ ಕೊಡಿಸೋದು ಆಗ್ತಾ ಇಲ್ಲ. ಯಾಕಂದರೆ ಇವ್ರೇನು ಹೇಳ್ತಾರೆ, ಸಿಸ್ಟಮ್ ಇದೆ, ಕ್ಯೂ ಇದೆ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆ. ಬಟ್ ಬಿ ಜೆ ಪಿ ಕೆಲವು ನಾಯಕರು ನೀವು ಹೆಸರು ಕೊಡು, ನಾವು ಅಡ್ಮಿಟ್ ಮಾಡಿಸ್ತೀವಿ, ಅವ್ರು ಹೇಳಿದವರಿಗೆ ಇವತ್ತು ರೆಮ್ಡಿಸಿವಿರ್ ಸಿಗ್ತಾ ಇದೆ. ಮತ್ತು ಭಾಳ ಖಾಸಗಿನಲ್ಲಿ ಇನ್ನೊಂದೇನು ನಡೆದಿದೆ ಅಂದರೆ 10 ಕೆಳಗಡೆ ಇರೋವರೆಗೂ ಇನ್ಫ್ಲೂಯೆನ್ಸ್ ಮೇಲೆ ಸಿಗ್ತಾ ಇದೆ. ಯಾರೋ ಒಬ್ರು ಫೋನ್ ಮಾಡಿದ ತಕ್ಷಣ ಸಿಗ್ತಾ ಇದೆ ಅಂದರೆ ಇಟ್ ಈಸ್ ವೆರಿ ಬ್ಯಾಡ್. ನಮ್ಮ ರಾಜ್ಯದಲ್ಲಿ ಏನು ತಯಾರಾಗ್ತಿರುವಂಥ ಆಕ್ಸಿಜನ್ನು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ನಾವು ಉತ್ಪನ್ನ ಮಾಡ್ತಾ ಇರುವಂಥ ಆಕ್ಸಿಜನ್ನು ನಾವು ಇಲ್ಲೇ ಬಳಕೆ ಮಾಡಿದ್ರೆ ವಿ ವಿಲ್ ಬಿ ಸೆಲ್ಫ್ ಸಫಿಷಿಯೆಂಟ್ ಅಂತ ಚೀಫ್ ಸೆಕ್ರೆಟರಿ ಸ್ಟೇಟ್ಮೆಂಟ್ ಇದೆ. ಇದು ಯಾರೋ ಬೇರೆ ನಾನು ಹೇಳ್ತಾ ಇರೋದಲ್ಲ, ಇಲ್ಲೇ ಏನು ತಯಾರಾಗ್ತಾ ಇದೆ ಅದು ಇಲ್ಲೇ ಆಗಬೇಕು. ತಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಹೈದರಾಬಾದಿಗೆ ಇಂಡೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅದು ಬೆಳಿಗ್ಗೆ ಹೊತ್ತು ಹೋಗ್ತಾ ಇಲ್ಲ, ಅದು ರಾತ್ರಿ ಹೊತ್ತು ಹೋಗ್ತಾ ಇದೆ. ರಾತ್ರಿ ಹೊತ್ತು ಯಾಕ್ರಿ ಹೋಗಬೇಕು? ದಟ್ ಮೀನ್ಸ್ ಇಟ್ ಈಸ್ ಬೀಯಿಂಗ್ ಸೋಲ್ಡ್ ಇನ್ ಬ್ಲ್ಯಾಕ್. ಸಂಸದೆ ಸುಮಲತಾ